ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಗಲಾಟೆ, ಫೈರಿಂಗ್ಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿ. ಬಳ್ಳಾರಿಯಲ್ಲಿ ಆರಂಭವಾಯ್ತ ರಕ್ತ ಸಿಕ್ತ ರಾಜಕೀಯ. ಕೈ ಕಾರ್ಯಕರ್ತನ ದೇಹ ಹೊಕ್ಕಿದ್ದು ಪೊಲೀಸರ ಗುಂಡಲ್ವಾ? ಗಲಭೆ ನೆಪ ಮಾತ್ರನ? ಜನಾರ್ದನ ರೆಡ್ಡಿ ಕೊಲೆಗೆ ಯತ್ನ ನಡೆದಿತ್ತ? ಶಾಸಕ ಭರತ್ ರೆಡ್ಡಿ ರಾಕ್ಷಸರು ಅಂತ ಹೇಳಿದ್ದು ಯಾರಿಗೆ? ಬ್ಯಾನರ್ ದಳ್ಳುರಿ ಪೂರ್ವ ನಿಯೋಜಿತಾನ? ರಾಜಕೀಯ ದುರುದ್ದೇಶನ? ಈ ಎಲ್ಲ ಮಾಹಿತಿಯನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ವಿಚಾರಕ್ಕೆ ಜನಾರ್ದನ್ ರೆಡ್ಡಿ, ಭರತ್ ರೆಡ್ಡಿ ಬೆಂಬಲಿಗರ ಮಧ್ಯೆ ಕಾದಾಟ ನಡೆದಿದೆ. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ನಿವಾಸದ 200 ಮೀಟರ್ ಸುತ್ತ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಗುಂಡೇಟಿಗೆ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ದು, ರಾಜಶೇಖರ್ ದೇಹಕ್ಕೆ ಹೊಕ್ಕ ಗುಂಡು ಪೊಲೀಸರ ಗುಂಡಲ್ಲ ಅಂತ ಚಿತ್ರದುರ್ಗ ಎಸ್ಪಿ ರಂಜಿತ್ ಬಂಡಾರು ಸ್ಪಷ್ಟಪಡಿಸಿದ್ದಾರೆ. ಖಾಸಗಿ ಗನ್ನಿಂದ ಗುಂಡು ಫೈರ್ ಆಗಿದೆ. ರಾಜಶೇಖರ್ನ ದೇಹ ಸೇರಿದ ಗುಂಡಿನ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಫೈರಿಂಗ್ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದೇವೆ. ಸಿಸಿ ಕ್ಯಾಮೆರಾಗಳ ಪರಿಶೀಲನೆಯನ್ನು ಕೂಡ ಮಾಡ್ತೀವಿ. ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಭರತ್ ರೆಡ್ಡಿ ಬೆಂಬಲಿಗರು 4 ಕೇಸನ್ನ ದಾಖಲಿಸಿದ್ದಾರೆ. ಖಾಸಗಿ ವ್ಯಕ್ತಿ ಫೈರ್ ಮಾಡಿರೋ ಬಗ್ಗೆ ಪರಿಶೀಲಿಸ್ತೀವಿ ಅಂತ ಎಸ್ಪಿ ರಂಜಿತ್ ಬಂಡಾರು ತಿಳಿಸಿದ್ದಾರೆ. ವೆಪನ್ ಇಂದ ಬಂದಿರುವಂತಹ ಗುಂಡು ಅಲ್ಲ, ಅದೊಂದು ಪ್ರೈವೇಟ್ ವೆಪನ್ ಇಂದಾನೆ ಬಂದಿದೆ ಅಂತ ಗೊತ್ತಾಗಿದೆ. ಅದನ್ನ ಇನ್ನೂ ವಿಚಾರಣೆ ಮಾಡ್ತಾ ಇದ್ವಿ. FSL ನವರು ಚೆಕ್ ಮಾಡ್ತಾ ಇದ್ದಾರೆ. ಅದನ್ನ ಇನ್ನು ಮುಂದಿನ ಮಾಹಿತಿ ನಾವು ಶೇರ್ ಮಾಡ್ತೀವಿ. ಎಲ್ಲ ಫುಟೇಜ್ ಸಂಗ್ರಹ ಮಾಡಿದ್ವಿ, ಅದನ್ನ ಅನಲೈಸ್ ಮಾಡ್ತಾ ಇದ್ವಿ. ಭರತ್ ರೆಡ್ಡಿ ಅವರ ಬೆಂಬಲಿಗರ ಕಡೆಯಿಂದ ಒಂದು 302 ಕಂಪ್ಲೇಂಟ್ ದಾಖಲಾಗಿದೆ. ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ನಡೆದ ಗಲಾಟೆ ಸಂಬಂಧ ಮಾಜಿ ಸಚಿವ ಶ್ರೀರಾಮುಲು, ಶಾಸಕ ಜನಾರ್ದನ್ ರೆಡ್ಡಿ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಮಾಜಿ ಸಚಿವ ರಾಮುಲು ಮಾತನಾಡಿ, ಭರತ್ ರೆಡ್ಡಿ ವಿರುದ್ಧವೇ ಆರೋಪಗಳ ಸುರಿಮಳೆಯನ್ನ ಸುರಿಸಿದ್ರು. ಬ್ಯಾನರ್ ನೆಪದಲ್ಲಿ ಜನಾರ್ದನ್ ರೆಡ್ಡಿಯನ್ನ ಟಾರ್ಗೆಟ್ ಮಾಡಿದ್ದಾರೆ. ನನ್ನ ಎದುರೇ ಜನಾರ್ದನ್ ರೆಡ್ಡಿ ಮೇಲೆ ಗುಂಡು ಹಾರಿತು. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಬಾಡಿಗಾರ್ಡ್ಗಳು ಸಿನಿಮಾದಲ್ಲಿ ಹೊಡೆದಂತೆ ಬುಲೆಟ್ ಫೈರ್ ಮಾಡಿದ್ರು. ಘಟನೆ ಬಗ್ಗೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅವರಿಂದ ತನಿಖೆಯನ್ನ ಮಾಡಿಸಿ ಅಂತ ಆಗ್ರಹಿಸಿದ್ರು. ಶಾಸಕ ಜನಾರ್ದನ್ ರೆಡ್ಡಿ ಮಾತನಾಡಿ, ನನ್ನ ಮನೆ ಮುಂದೆ ಚೇರ್ ಹಾಕಿಕೊಂಡು ಬ್ಯಾನರ್ ಹಾಕಲು ಮುಂದಾಗಿದ್ರು. ನಾನು ಬರ್ತಾ ಇದ್ದಂತೆ ಫೈರ್ ಮಾಡಿದ್ರು. ಹೈಕೋರ್ಟ್ ಜಡ್ಜ್ ಅಥವಾ ಸಿಬಿಐ ತನಿಖೆ ಆಗಬೇಕು. ಸತ್ಯಾಂಶ ತಿಳಿಯುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂದಿದ್ದಾರೆ. ನಾನು ಕೂಡ ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕನ್ನಂಥದ್ದು, ನಾನು ಕೂಡ ಅಲ್ಲಿಂದ ನಮ್ಮ ಮನೆ ಕಡೆಯಿಂದ ಬರ್ತಾ ಇದ್ವಿ. ನಾನು ಜನಾರ್ದನ್ ರೆಡ್ಡಿ ಅವರು ಏಕಾಏಕಿಯಾಗಿ ಸಡನ್ ಆಗಿ ದಾಳಿ ನಡೀತ್ರಿ. ಆ ಸಡನ್ ಆಗಿ ದಾಳಿ ನಡೆದ ತಕ್ಷಣ ಏನಾಯ್ತು, ಅವರು ನೂಕುಲ ಮಾಡ್ತಾ ಇದ್ರೆ ನಮ್ಮ ಕೈಲಿ ಆಗ್ಲಿಲ್ಲ. ನಾವು ಸೈಡಿಗೆ ಬಂದು ನಿಂತೀವಿ. ಜನಾರ್ದನ್ ರೆಡ್ಡಿ ಅವರು ಕೂಡ ಸೈಡಿಗೆ ಬಂದು ನಿಂತ ಮೇಲೆ ಅವ್ರ ಮೇಲೆ ಕೂಡ ಗುಂಡು ಹಾರ್ತಾ ಇದ್ವಿ ರೀ. ಅವ್ರು ಸ್ವತಃ ಅವರೇ ನೋಡಿಸಿದ್ರು, ನನ್ನ ಮೇಲೆ ಗುಂಡು ಹಾರಿದೆ ಅನ್ನಂಥದ್ದು ಅವ್ರು ಕೂಡ ನೋಡಿಸ್ಕೊಟ್ರು. ಇವತ್ತು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಅಥವಾ ಸಿಬಿಐ ಎಂಕ್ವೈರಿ ಮಾಡೋದಕ್ಕೆ ಇವತ್ತು ಒತ್ತಾಯ ಮಾಡೋದು ಮಾತ್ರ ಅಲ್ಲ, ಇದನ್ನ ಬಹಳ ಪಕ್ಷ ಗಂಭೀರವಾಗಿ ತಗೊಂಡು ಇದನ್ನ ಮುಂದೆ ಆ ಮಟ್ಟಕ್ಕೆ ಎಂಕ್ವೈರಿ ಆಗಿ ಸತ್ಯಾಂಶಗಳು ಇಡೀ ಜಗತ್ತಿಗೆ ತಿಳಿಯುವವರೆಗೂ ಕೂಡ ಇವತ್ತು ನಮ್ಮ ಹೋರಾಟ ಅನ್ನೋದಂತೂ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ. ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಬಲಿಯಾದ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಕುಟುಂಬಕ್ಕೆ ಶಾಸಕ ಭರತ್ ರೆಡ್ಡಿ ಸಾಂತ್ವನ ಹೇಳಿದ್ರು. ನಂತರ ಪ್ರತಿಕ್ರಿಯೆ ನೀಡಿದ ಭರತ್ ರೆಡ್ಡಿ, ಬ್ಯಾನರ್ ಹಾಕುವ ಸಂಬಂಧ ಬಳ್ಳಾರಿಯಲ್ಲಿ ಗಲಾಟೆ ನಡೆದಿದೆ. ನಾವ್ಯಾರೂ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಹಾಕಿಲ್ಲ. ರೆಡ್ಡಿ ಬ್ರದರ್ಸ್ ಅನ್ನ ರಾಕ್ಷಸರಿಗೆ ಹೋಲಿಸಿ ಬಳ್ಳಾರಿಯಲ್ಲಿ ರಾಕ್ಷಸರ ಅಟ್ಟಹಾಸವನ್ನ ಮಟ್ಟ ಹಾಕುತ್ತೇನೆ ಅಂದಿದ್ದಾರೆ. ನಾಳೆ ನಡೆಯುವ ಕಾರ್ಯಕ್ರಮ ನಡೆಯಬಾರದು ಎಂಬ ದುರುದ್ದೇಶ ಇದೆ. ನಮ್ಮ ಕಾರ್ಯಕರ್ತನ ಸಾವಿಗೆ ನ್ಯಾಯ ಒದಗಿಸಬೇಕಾಗಿದೆ. ಹೀಗಾಗಿ ನಾಳೆ ವಾಲ್ಮೀಕಿ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನ ಮಾಡೇ ಮಾಡ್ತೀವಿ ಅಂದಿದ್ದಾರೆ. ನಮಗೆ ಕಾನೂನಿನ ಮೇಲೆ ನಂಬಿಕೆ ಇದೆ ಅಂದಿದ್ದಾರೆ. ನಮ್ಮ ವಾಲ್ಮೀಕಿ ಅಜ್ಜಿಯವರ ಕಾರ್ಯಕ್ರಮವನ್ನು ಕೆಡಿಸ್ಬೇಕಂತೇಳಿ ಇವ್ರು ಏನು ನಿನ್ನೆ ಪ್ರಯತ್ನ ಮಾಡಿದ್ರು, ಅದನ್ನು ಸಕ್ಸಸ್ ಮಾಡ್ಬೇಕನ್ನೋದು ನಮ್ಮ ಮೂಲ ಉದ್ದೇಶ. ಆ ಉದ್ದೇಶದ ಪ್ರಕಾರ ನಾನು ಇವತ್ತು ಏನು ಯಾರ ಬಗ್ಗೆ ಕೂಡ ಏನು ಮಾತಾಡೋಕ್ಕೆ ಹೋಗಲ್ಲ. ಯಾಕೆ ಅವ್ರದ್ದೆಲ್ಲ ಮೈಂಡ್ ಸೆಟ್ ಯಾವ ಥರ, ಅವ್ರ ಕ್ಯಾರೆಕ್ಟರ್ ಯಾವ ಥರ ಅಂತೇಳಿ ನಿಮಗೆಲ್ಲ ಗೊತ್ತಿದೆ, ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ, ಇರುತ್ತೆ, ಇರೋಂಗೆ ನಾವು ಯಾವತ್ತೂ ಮಾಡ್ತೀವಿ. ಬ್ಯಾನರ್ ಅಳವಡಿಕೆ ವಿಚಾರವಾಗಿ ನಡೆದ ಗಲಾಟೆ ಪ್ರಕರಣ ಸಂಬಂಧ ಶಾಸಕ ಜನಾರ್ದನ್ ರೆಡ್ಡಿ, ಮಾಜಿ ಸಚಿವ ಶ್ರೀರಾಮುಲು ಸೇರಿ 11 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೊದಲನೇ ಆರೋಪಿ ಶಾಸಕ ಜನಾರ್ದನ್ ರೆಡ್ಡಿ, ಎರಡನೇ ಆರೋಪಿ ಸೋಮಶೇಖರ್ ರೆಡ್ಡಿ, ಮೂರನೇ ಆರೋಪಿ ಶ್ರೀರಾಮುಲು, ಅಲಿಖಾನ್, ದಮ್ಮೂರು ಶೇಖರ್, ಮೋತ್ಕರ್ ಶ್ರೀನಿವಾಸ್, ಪ್ರಕಾಶ್ ರೆಡ್ಡಿ, ರಮಣ, ಪಾಲನ್ನ, ದಿವಾಕರ್ ಹಾಗೂ ಮಾರುತಿ ಪ್ರಸಾದ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಜನವರಿ 3ರಂದು ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಹವಂಬಾವಿ ನಗರದಲ್ಲಿರುವ ಜನಾರ್ದನ್ ರೆಡ್ಡಿ ಮನೆಯ ಮುಂಭಾಗ ಬ್ಯಾನರ್ ಅಳವಡಿಕೆ ಮಾಡಲು ನಿನ್ನೆ ಒಂದು ಗುಂಪು ಮುಂದಾಗಿತ್ತು. ಈ ವೇಳೆ ಗಲಾಟೆ ನಡೆದು ಶಾಸಕ ಭರತ್ ರೆಡ್ಡಿ ಬೆಂಬಲಿಗರು ಹಾಗೂ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಕಲ್ಲು ತೂರಾಟ ನಡೆಸಿದ್ರು. ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ರಕ್ತ ದೋಕುಳಿ ನಡೆದಿದೆ. ಘಟನೆ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಬ್ಯಾನರ್ ಗಲಾಟೆ ವೇಳೆ ಯಾರೋ ಫೈರಿಂಗ್ ಮಾಡಿದ್ದಾರೆ. ವಾಲ್ಮೀಕಿ ಪುತ್ಥಳಿ ವಿಚಾರದಲ್ಲಿ ಹೀಗೆ ಮಾಡಿದ್ದು ರಾಜಕೀಯ ದುರುದ್ದೇಶ ಇದೆ. ಇದನ್ನು ನಾವು ಸಹಿಸೋದಿಲ್ಲ. ವರದಿ ಬಂದ ಮೇಲೆ ಕ್ರಮ ಕೈಗೊಳ್ಳುತ್ತೀನಿ. ಈ ಬಗ್ಗೆ ತನಿಖೆ ಬಳಿಕ ಗೊತ್ತಾಗಲಿದೆ ಅಂದಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿ, ಪೋಸ್ಟರ್ ಗಲಾಟೆ ಆಗಿದೆ, ಆಗಬಾರದಿತ್ತು. ಪೊಲೀಸ್ ಏನ್ ಕ್ರಮ ಮಾಡುತ್ತಾರೆ ಅಂತ ನೋಡೋಣ.
ಭರತ್ ರೆಡ್ಡಿ ಜೊತೆಗೆ ಮಾತನಾಡ್ತೀನಿ, ಬ್ಯಾನರ್ ಗಲಾಟೆ ರಾಜಕೀಯ ತಿರುವು ಪಡೆದುಕೊಂಡಿದೆ ಅಂದಿದ್ದಾರೆ. ಇನ್ನು ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿ, ಕಾನೂನಾತ್ಮಕವಾಗಿ ಯಾರದ್ದು ಸರಿ ತಪ್ಪು ಎಂಬುದನ್ನ ಪೊಲೀಸರು ಪರಿಶೀಲನೆ ಮಾಡ್ತಾರೆ ಅಂದಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಬಳ್ಳಾರಿಯಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ಗೆ ಸೂಚಿಸಿದ್ದಾರೆ. ಅದನ್ನು ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀನಿ. ಯಾರ ಗನ್ನಿಂದ ಬುಲೆಟ್ ಬಂದಿದೆ ಅಂತ ಹೇಳಿದ್ರು ಗೊತ್ತಾಗಬೇಕಲ್ಲ. ಅದು ಬಿಜೆಪಿಯವ್ರ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ ಅಂತ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ನಾನು ವರದಿಯನ್ನು ಕೇಳಿದ್ದೇನೆ. ವರದಿ ಬಂದ ಮೇಲೆ ಅದಕ್ಕೇನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಈಗಾಗಲೇ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದಕ್ಕೆ ಸಫಿಷಿಯೆಂಟ್ ಫೋರ್ಸ್ ಅದೆಲ್ಲ ರಾತ್ರಿನೇ ಕಳಿಸಿದ್ದೇವೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಅಂತ ಹೇಳಿ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ತನಿಖೆ ಆಗಬೇಕು. ಯಾರು ಮಾಡಿದಾರೆ, ಹೆಂಗಾಗಿದೆ ಅಂತ ತನಿಖೆ ಆಗಬೇಕು. ನೋಡ್ರಿ, ಪೊಲೀಸ್ ತನಿಖೆ ಆಗಲಿ, ಆದ್ಮೇಲೆ ಗೊತ್ತಾಗೋದಿಲ್ಲ ಯಾರು ಏನಂತ. ಇವತ್ತು ಒನ್ ಡೇ ಯಾವುದೇ ಬ್ಯಾನರ್ ಕಟ್ಟರು 1 day 2 days ಅಷ್ಟೇ, ಆಮ್ಯಾಗ ಶಾಶ್ವತವಾಗಿ ಯಾವುದು ಇಡೋಲ್ಲ. ಆದರೂ ತನಿಖೆ ಆಗಲಿ, ಆದ್ಮೇಲೆ ಗೊತ್ತಾಗೋದು ಏನು. ಬಳ್ಳಾರಿಯ ಬ್ಯಾನರ್ ದಂಗಲ್ ಬಗ್ಗೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಆರೋಪಿಸಿದ್ದಾರೆ. ಕಾಂಗ್ರೆಸ್ನವರೇ ಗುಂಡು ಹಾರಿಸಿ ಕಾಂಗ್ರೆಸ್ನವರನ್ನೇ ಸಾಯಿಸಿ ಅದನ್ನ ಜನಾರ್ದನ್ ರೆಡ್ಡಿ ಮೇಲೆ ಹಾಕಿದ್ದಾರೆ. ಬಳ್ಳಾರಿ ರಕ್ತ ಚರಿತ್ರೆಯಿಂದ ಈ ವರ್ಷ ಪ್ರಾರಂಭವಾಗಿದೆ. ಫೈರಿಂಗ್ಗೆ ಸಿಎಂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ಅಶೋಕ್ ಆರೋಪಿಸಿದ್ರು. ಜೊತೆಗೆ ಎಂಎಲ್ಸಿ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಗಲಾಟೆ ಆಗಿದ್ದೇ ಕಾಂಗ್ರೆಸ್ನಿಂದ, ಇದು ಸರ್ಕಾರಿ ಪ್ರಾಯೋಜಕತ್ವದ ದಾಳಿ ಎಂದಿದ್ದಾರೆ. ಇನ್ನು ಎಂಎಲ್ಸಿ ಸಿಟಿ ರವಿ ಪ್ರತಿಕ್ರಿಯಿಸಿ, ಬ್ಯಾನರ್ಗೆ ಅನುಮತಿ ಪಡೆದಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಗುಂಡು ಹಾರಿಸಿರೋರು ಯಾರು ಅನ್ನೋದು ಸ್ಪಷ್ಟವಾಗಿದೆ. ಮತ್ತೆ ಗುಂಡು ಎಲ್ಲಿಂದ ಬಂತು? ಜನಾರ್ದನ್ ರೆಡ್ಡಿನ ಟಾರ್ಗೆಟ್ ಮಾಡಿ ಗುಂಡು ಹಾರಿಸಿರುವಂಥದ್ದು. ಬುಲೆಟು ಸಹ ಜನಾರ್ದನ್ ರೆಡ್ಡಿ ಇಷ್ಟಿದ್ರು ಕೂಡ ಜನಾರ್ದನ್ ರೆಡ್ಡಿ ಮೇಲೆ ಒಂದು ಮರ್ಡರ್ ಕೇಸ್ ಬುಕ್ ಆಗಿದೆ ಅಂತ ಹೇಳಿದ್ರೆ ನನಗೊಂದು ರೀತಿ ಆಘಾತ ಆಯಿತು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ, ಸತ್ತೋಗಿದೆಯಾ ಅಂತ ಹೇಳಿ. ಒಂದು ವೇಳೆ ಫ್ಲೆಕ್ಸನ್ನು ಅನುಮತಿ ಪಡೆದು ಹಾಕಿದ್ರಾ? ಅನುಮತಿ ಪಡೆದು ಹಾಕಿದ್ರೆ ಅದನ್ನು ತೆರವುಗೊಳಿಸೋದು ತಪ್ಪಾಗುತ್ತೆ. ಅನುಮತಿಯೇ ಪಡೆದಲೇ ಹಾಕಿದ್ರೆ ಮತ್ತು ದೂರು ಕೊಡೋದನ್ನು ಬಿಟ್ಟು ಫಲಾಫಲ ಪ್ರದರ್ಶನಕ್ಕೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಮನೆ ಹತ್ರಕ್ಕೆ ಹೋಗಿದ್ದು, ಅದನ್ನು ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತೆ? ಇದು ಪೂರ್ವ ನಿಯೋಜಿತ ಗಲಭೆ ಮಾಡಲಿಕ್ಕೇನೆ ಪ್ರಾರಂಭ ಮಾಡ್ಕೊಂಡಿದ್ದು. ಯಾಕಂತಂದ್ರೆ ಕಾಂಗ್ರೆಸ್ ಗೋಂಡಾ ಸರ್ಕಾರ ಅಂತಕ್ಕಂಥದ್ದು ದೇಶಕ್ಕೆ ಗೊತ್ತು. ಇವರ ಗೋಂಡಾ ಸಂಸ್ಕೃತಿಯನ್ನ ಮೊದಲ ದಿನ ಅಂದ್ರೆ ವರ್ಷದ ಮೊದಲ ದಿನ ಇನ್ನು ಒಂದು ವರ್ಷ ನಾವು ಹೇಗಿರಬೇಕು ಅನ್ನೋದನ್ನ ಇವತ್ತು ತೋರಿಸಿದ್ದಾರೆ. ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಬ್ಯಾನರ್ ಅಳವಡಿಕೆ ಸಂಬಂಧ ಬಳ್ಳಾರಿಯಲ್ಲಿ ರಕ್ತ ದೋಕುಳಿ ನಡೆದಿದೆ. ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ಫೈರಿಂಗ್, ಕಲ್ಲು ತೂರಾಟ, ಗಲಾಟೆ ನಡೆದಿದೆ. ರೆಡ್ಡಿ ನಿವಾಸದ ಬಳಿ ನಡೆದ ಫೈರಿಂಗ್ನಲ್ಲಿ ಶಾಸಕ ಭರತ್ ರೆಡ್ಡಿ ಬೆಂಬಲಿಗ ರಾಜಶೇಖರ್ ಬಲಿಯಾಗಿದ್ದಾನೆ. ಬ್ಯಾನರ್ ಗಲಾಟೆಯಿಂದ ಎದ್ದ ಕಿಚ್ಚು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿನ ಮೂಲಕ ತಾರಕಕ್ಕೇರಿದೆ. ಬಳ್ಳಾರಿಯ ಮೆಡಿಕಲ್ ಕಾಲೇಜಿನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಆಸ್ಪತ್ರೆಯ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮೃತ ರಾಜಶೇಖರ್ ತಾಯಿ ತುಳಸಿ ಮಾತನಾಡಿ, ನನ್ನ ಪತಿ ಬಿಜೆಪಿಯಲ್ಲಿದ್ದು ನನ್ನ ಮಗ ಕಾಂಗ್ರೆಸ್ನ ಭರತ್ ರೆಡ್ಡಿ ಜೊತೆಗೆ ಓಡಾಡುತ್ತಿದ್ದು, ರಾಜಕೀಯ ಕಾರಣಕ್ಕೆ ನನ್ನ ಮಗ ಹತ್ಯೆ ನಡೆದಿದೆ ಅಂತ ಕಣ್ಣೀರು ಹಾಕಿದ್ರು. 4-5 ವರ್ಷಗಳಿಂದ ನನ್ನ ತಮ್ಮ ಕಾಂಗ್ರೆಸ್ನಲ್ಲಿದ್ದ, ಆತನಿಗೆ ಮದುವೆ ಆಗಿಲ್ಲ, ಅಂಗಡಿ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದ ಅಂತ ಸಹೋದರ ಈಶ್ವರ್ ರೆಡ್ಡಿ ಹೇಳಿದ್ದಾರೆ. ಅವ್ರ ಹಿಂದೆ ಇದ್ದ ಕೊಲ್ ತಗೊಂಡು ಸೂಚ್ ಮಾಡ್ಯಾರ. ಅವ್ರ ಹಿಂದೆ ಅಮಾಯಕರು ಏನು ಮಾಡ್ಬೇಕು ಸರ್? ನಾವು ಏನು ಮಾಡಬೇಕು? ಅಕ್ಕ ಅಣ್ಣ ಕರಿತಾನೆ, ರಾಜಣ್ಣ ಬಾ ಅಂತಂದ್ರೆ ಏನಾಗೈತೆ ಅಂದ್ರೆ ಏನಾಗಿಲ್ಲ, ಗಾಡಗಿಂದ ಬಿದ್ದಾನಂತ ಹೇಳಿ ಕರ್ಕೊಂಬಂದ್ರು. ಓಪಡಿ ಇಲ್ಲಿ ಬಂದ ಮೇಲೆ ನನ್ಗೆ ಗೊತ್ತಾಗೈತೆ ಹಿಂಗೆ ಸತ್ತೋಗೈತೆ ನನ್ನ ಮಗ ಅಂತ. ಎಮ್ಮೆಲ್ಲೆ ಕಡೆಯಿಂದ ಹೋಗಿದ್ರೆ ಹಿಂಗಾಗತ್ತೆ ಸರ್. ರಾತ್ರಿ 9:00ವರೆಗೆ ಗೊತ್ತಾಗತ್ತೆ, ನನಗೆ 9:20 ಗೊತ್ತಾಗತ್ತೆ. ನೀವೆಲ್ಲ ಈಗೆಲ್ಲ ಕಾಂಗ್ರೆಸ್ ಭರತ್ ರೆಡ್ಡಿ ಅವ್ರ ಜೊತೆಗೆ ಇದ್ದೀರಾ? ಅವ್ರ ಜೊತೆಗೆ ನಾವೆಲ್ಲ ಇರ್ತಿದ್ವಿ. ಅವ್ರ ಜೊತೆಗೆ ಹೋಗಿದ್ದೆ ನಮ್ಮಣ್ಣ. ಬಳ್ಳಾರಿಯಲ್ಲಿ ಬ್ಯಾನರ್ ಕಿಚ್ಚು ರಕ್ತ ದೋಕುಳಿಗೆ ಕಾರಣವಾಗಿದೆ. ಭರತ್ ರೆಡ್ಡಿ, ಶಾಸಕ ಜನಾರ್ದನ್ ರೆಡ್ಡಿ ಬೆಂಬಲಿಗರಿಂದ ಕಲ್ಲು ತೂರಾಟ ಜೋರಾಗ್ತಾ ಇದ್ದಂತೆ ಖಾಸಗಿ ಗನ್ಮ್ಯಾನ್ಗಳು ಫೈರಿಂಗ್ ಮಾಡಿದ್ದಾರೆ. ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳಿಂದ ಏರ್ ಫೈರ್ ಆಗಿದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಈವರೆಗೂ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ಗೆ ಗುಂಡು ಹಾರಿಸಿದವರು ಯಾರು ಅನ್ನೋದು ತಿಳಿದು ಬಂದಿಲ್ಲ. ಫೈರಿಂಗ್ ವೇಳೆ ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿಗೆ ಗಂಭೀರ ಗಾಯವಾಗಿದೆ. ಸದ್ಯ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಕೋಗಿಲು ಲೇಔಟ್ನಲ್ಲಿ ಮನೆಯನ್ನ ಕಳೆದುಕೊಂಡವರಿಗೆ ಮನೆ ನೀಡಲು ಇನ್ನು 3-4 ದಿನ ದಾಖಲೆ ಪರಿಶೀಲನೆ ನಡೆಯಲಿದೆ. ಜನವರಿ 5ನೇ ತಾರೀಕಿನ ನಂತರವಷ್ಟೇ ಲಿಸ್ಟ್ ಫೈನಲ್ ಆಗುವ ಸಾಧ್ಯತೆ ಇದೆ. ಜಿಲ್ಲಾಧಿಕಾರಿಗಳು ಅರ್ಹರ ಲಿಸ್ಟ್ ಕೊಡಲು ತಡ ಆಗುವ ಸಾಧ್ಯತೆ ಇದೆ. ಯಾವ ಮಾನದಂಡಗಳಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅನ್ನೋ ಗೊಂದಲದಲ್ಲೇ ಡಿಸಿ ನೇತೃತ್ವದಲ್ಲಿ ದಾಖಲೆ ಪರಿಶೀಲನೆ ಇನ್ನೂ ಮುಂದುವರೆದಿದೆ. ನಕಲಿ ಆಧಾರ್ ಕಾರ್ಡ್ ಹಾಗೂ ವೋಟರ್ ಐಡಿ ಇದೆಯೇ ಅಂತ ಪರಿಶೀಲನೆ ನಡೆಸಲಿದ್ದಾರೆ. ಡಿಸಿ ಲಿಸ್ಟ್ ಸಿದ್ಧಪಡಿಸಿದ ನಂತರ ಸಚಿವರು ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹಸ್ತಾಂತರ ಮಾಡಲಿದ್ದಾರೆ.
ಲಿಸ್ಟ್ ಕೊಟ್ಟ ನಂತರ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಎಲ್ಲಾ ಮಾನದಂಡಗಳ ಪುನರ್ ಪರಿಶೀಲನೆ ನಡೆಯಲಿದೆ. ಅಳೆದು ತೂಗಿ 2-3 ಹಂತದಲ್ಲಿ ದಾಖಲೆ ಪರಿಶೀಲನೆ ನಡೆಯಲಿದ್ದು, ಸೋಮವಾರದ ನಂತರವಷ್ಟೇ ಅಂತಿಮ ಪಟ್ಟಿ ಸಿದ್ಧವಾಗಲಿದೆ. 15 ಅರ್ಹತೆಗಳು ಮಾನದಂಡಗಳು ಇದ್ದವರನ್ನ ಮಾತ್ರ ಫೈನಲ್ ಪಟ್ಟಿಗೆ ಆಯ್ಕೆ ಮಾಡಲಿದ್ದಾರೆ. ಕೋಗಿಲು ಲೇಔಟ್ ಸಂತ್ರಸ್ತರ ಪಟ್ಟಿ ತಯಾರು ಮಾಡಲು ಜಿಲ್ಲಾಡಳಿತಕ್ಕೆ ಆಗ್ತಾ ಇಲ್ಲ. ಆದರೆ ಸರ್ಕಾರ ತರಾತುರಿಯಲ್ಲಿದೆ ಅಂತ ಬಿಜೆಪಿ ಶಾಸಕ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಲೇವಡಿ ಮಾಡಿದ್ದಾರೆ. ಕೋಗಿಲು ಲೇಔಟ್ಗೆ ಬಂದವರೆಲ್ಲರೂ ಕೂಡ ಬಾಂಗ್ಲಾ ಮೂಲದವರು. ಈ ವಲಸಿಗರ ಬಳಿ ಸರಿಯಾದ ದಾಖಲೆಗಳೇ ಇಲ್ಲ, ಜನ್ಮದಿನದ ಪ್ರಮಾಣ ಪತ್ರ ಇಲ್ಲ. ಸರ್ಕಾರ ನಡೆಸೋರು ಕಾನೂನು ಪಾಲನೆ ಮಾಡ್ತಾ ಇಲ್ಲ ಅಂತ ಮಾಜಿ ಸಚಿವ ಅಶ್ವತ್ಥನಾರಾಯಣ್ ಗಂಭೀರ ಆರೋಪ ಮಾಡಿದ್ದಾರೆ. ಸಚಿವ ಜಮೀರ್ ಜವಾಬ್ದಾರಿಯುತ ಹೇಳಿಕೆ ಕೊಡ್ತಾ ಇಲ್ಲ, ಆದರೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಆಶ್ರಯ ಯೋಜನೆ ಅಲ್ಲ, ಮನೆಗಳನ್ನು ಉಚಿತ ಕೊಡೋದಕ್ಕೆ 13,20,000 ರೂಪಾಯಿ ಹಣ ಕಟ್ಟಬೇಕು. ಇವರು ನೋಡಿದ್ರೆ 11,20,000 ಅಂತ ಹೇಳ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಾಂಗ್ಲಾದೇಶಿಯರು ಬಂದು ಇಲ್ಲಿ ನೆಲೆ ಊರಿ ನಮಗೆ ಭದ್ರತೆಗೂ ಆತಂಕ ಇರುವಂಥದ್ದಿದೆ. ಇವತ್ತು ಇವ್ರಿಗೆ ಅವ್ರು ಬಾಂಗ್ಲಾದೇಶಿಯರು ಅನ್ನೋದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಫಕೀರ್ ಬಡಾವಣೆ ಮತ್ತು ವಸೀಂ ನಗರ ಇಲ್ಲಿ ಹೋದಾಗ ನಾವೇನು ನೋಡಿದ್ದು, ಆ ಚೆಕ್ ಲಿಸ್ಟ್ ನೀವು ನೋಡಬೇಕಿತ್ತು. ಚೆಕ್ ಲಿಸ್ಟಲ್ಲಿ ಏನೇನೋ ಚೆಕ್ ಲಿಸ್ಟ್ ಕೇಳಿದ್ರು, ಅದರಲ್ಲಿ ಬರ್ತ್ ಸರ್ಟಿಫಿಕೇಟೇ ಕೇಳಿಲ್ಲ. ಅಧಿಕಾರಿಗಳು ಇವರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡೋಂಥದ್ದಾಗಿದೆ. ಇವತ್ತು ಇವ್ರಿಗೆ ಆಡಳಿತ ಮಾಡೋರಿಗೇನೆ ತಿಳುವಳಿಕೆ ಕೊರತೆ ಆಗಿದೆ. ಮಂತ್ರಿಗಳಿಗೇನೆ ಮನೆ ಬಂದಂತೆ ಹೇಳಿಕೆ ಕೊಡೋದು, 7ನೇ ತಾರೀಕಿಗೆ ಹಂಚಿಕೆ ಮಾಡ್ತೀನಿ ಅಂತ ಹೇಳ್ಬಿಡೋದು, ಇವ್ರಿಗೆಲ್ಲ ನಾವು ಮನೆ ಕೊಟ್ಬಿಡ್ತೀವಿ ಅಂತ ಹೇಳೋದು. ಒಂದು ಜವಾಬ್ದಾರಿಯುತವಾಗಿ ಹೇಳಿಕೆಗಳನ್ನು, ಜವಾಬ್ದಾರಿಯುತವಾದಂಥ ನಿರ್ಧಾರಗಳನ್ನು ತಗೊಳ್ಳಲಿಕ್ಕೆ ಇವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ.